ಇನ್ನು ಆತ್ಮಹತ್ಯೆಯನ್ನ ಮಾಡಿಕೊಂಡಂತಹ ಚಂದ್ರಶೇಖರ್ ಅವರ ಪತ್ನಿ ಮಾತನಾಡಿದ್ದಾರೆ. ವಾಲ್ಮೀಕಿ ಬೋರ್ಡ್ ಹಗರಣ ಇಬ್ಬರು ಅಧಿಕಾರಿಗಳನ್ನ ಬಂಧಿಸಲಾಗಿದೆ. ಈಗ ಮೃತ ಚಂದ್ರಶೇಖರ್ ಅವರ ಪತ್ನಿ ಕವಿತಾ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ತಪ್ಪಿತಸ್ಥರಿಗೆ ಹೆಚ್ಚಿನ ಶಿಕ್ಷೆ ಆಗಬೇಕು ಅಂತ ಅವರು ಒತ್ತಾಯವನ್ನ ಮಾಡ್ತಾ ಇದ್ರು. ನನ್ನ ಪತಿ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಅವರು ಮಾತನಾಡ್ತಾ ಇರೋದು. ಬ್ಯಾಂಕ್ ಅಧಿಕಾರಿ ಬಂಧನವೂ ಕೂಡ ಆಗಬೇಕು, ಸೊ ಅವರಿಂದಲೇ ಇಷ್ಟೆಲ್ಲ ಆಗಿದೆ ಅಂತ ಕವಿತಾ ಅವರು ಮಾಡ್ತಾ ಇರುವಂತ ಆರೋಪ. ವಾಲ್ಮೀಕಿ ಬೋರ್ಡ್ ಹಗರಣದ ವಿಚಾರದಲ್ಲಿ ಇಬ್ಬರು ಅಧಿಕಾರಿಗಳ ಬಂಧನ ಆಗಿದೆ. ಈಗ ಬ್ಯಾಂಕ್ ಅಧಿಕಾರಿಗಳನ್ನು ಬಂಧಿಸಬೇಕು ಅಂತ ಅವರ ಆಗ್ರಹ. ಅವರು ಯಾವ್ದಾದ್ರು ಸರಿ ಸರ್, ನಮಗೆ ಇದೇ ಬೇಕು ಅದೇ ಬೇಕಂತ ನಾನು ಕೇಳ್ತಾ ಇಲ್ಲ. ಒಟ್ಟು ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಬೇಕು. ನಾನು ಒಂದೇ ಇದು ಕೇಳ್ತಾರೆ, ಸಾವಿಗೆ ನ್ಯಾಯ ಸಿಗಬೇಕು, ನಮ್ಮ ಮನೆಯವ್ರ ಆತ್ಮಶಾಂತಿ ಸಿಗಬೇಕು. ಎರಡೇ ನಾನು ಕೇಳ್ಕೊತಾ ಇರೋದು. ಹೆಚ್ಚಿನ ಶಿಕ್ಷೆ ಆಗಬೇಕು ಸರ್ ನಮಗೆ. ಯಾಕಂದರೆ ಒಂದು ಜೀವ ಹೋಗೋದು ಸುಲಭ ಅಲ್ಲ. ಅವ್ರು ಅಷ್ಟೊಂದು ಮನೆನೊಂದು ಅವ್ರ ಆತ್ಮಹತ್ಯೆ ಮಾಡ್ಕೋಬೇಕಾದ್ರೆ ಅವ್ರಿಗೆ ಎಷ್ಟೊಂದು ಪ್ರೆಷರ್ ಇವ್ರು ಕೊಟ್ಟಿರ್ಬೋದು. ಅದನ್ನೇ ನಾವು ಅವತ್ತಿಂದ ಕೇಳ್ತಾ ಇರೋದು. ಅಲ್ಲಿ ಆಫೀಸಲ್ಲಿ ನಡೆದಿದ್ದು ಏನು ಸತ್ಯ ಹೊರಗಡೆ ಬರಬೇಕು, ಅವ್ರಿಗೆ ಹೆಚ್ಚಿನ ಶಿಕ್ಷೆನೂ ಆಗಬೇಕು ಸರ್. ನಾನು ಕೇಳ್ಕೊತಾ ಇರೋದು ಅಷ್ಟೇ ಸರ್. CBIಗಾರು ಕೊಡಲಿ, SITಗಾದರೂ ಕೊಡಲಿ ಸರ್, ಒಟ್ಟು ನಮಗೆ ನ್ಯಾಯ ಬೇಕು. ನನಗೆ ಅದು ಸತ್ಯ ಹೊರಗಡೆ ಬರಬೇಕು. ಬಟ್ ಅದ್ರ ಬಗ್ಗೆ ಎಲ್ಲ ನಂಗೆ ಮಾಹಿತಿ ಇಲ್ಲ ಸರ್. ಒಟ್ಟು ನಮಗೆ ನ್ಯಾಯ ಬೇಕು, ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಬೇಕು. ನಾನು ಅಷ್ಟೇ ಕೇಳ್ತಾ ಇರೋದು. ಭರವಸೆ ಅದೇ, ನಿಮ್ಮ ಮನೆಯವ್ರ ಸಾವಿಗೆ ನಾವು ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಸರ್ ಅವರು. ಅದಕ್ಕೋಸ್ಕರ ನಾವು ಹೋರಾಡ್ತಾ ಇದ್ದೀವಿ ಸರ್. ಒಟ್ಟು ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಬೇಕು, ನಾನು ಅಷ್ಟೇ ಕೇಳ್ತಾ ಇರೋದು. ಬೇರೇನು ನಾನು ಕೇಳ್ತಾ ಇಲ್ಲ. ಅದೇ ಸರ್, ಬಂಧನ ಆಗಿದೆ ಅಷ್ಟೇ. ಇನ್ನು ಅವ್ರಿಗೆ ಹೆಚ್ಚಿನ ಶಿಕ್ಷೆ ಆಗಿಲ್ಲಲ್ಲ. ಇನ್ನೊಬ್ರು ಮೇಡಮ್ ಅವರು ಬ್ಯಾಂಕಿಂದ ಅವ್ರ ಮೇಡಮ್ ಅರೆಸ್ಟ್ ಆಗಿಲ್ಲಲ್ಲ ಸರ್. ಅವ್ರು ಮೆನ್ಷನ್ ಮಾಡಿದಾರಲ್ಲ ಅವ್ರ ಹೆಸರು, ಅವರೇ ಅರೆಸ್ಟ್ ಆಗಿಲ್ಲಲ್ಲ. ಇನ್ನು ಅವರಿಂದ ತಾನೇ ಇಷ್ಟೆಲ್ಲ ನಡೆದಿರೋದು. ಅವರೇ ಆ ಮೇಡಮೇ ಅರೆಸ್ಟ್ ಆಗಿಲ್ಲಲ್ಲ. ಅದು ನ್ಯಾಯ ಸಿಗಬೇಕು. ಒಂದು ಹೆಣ್ಮಕ್ಳದ್ದು ಗೋಳು ಏನನ್ನೋದು ಅವ್ರಿಗೆ ಅರ್ಥ ಆಗಬೇಕು. ಅದಕ್ಕೋಸ್ಕರ ಕೇಳ್ತಾರೆ, ನ್ಯಾಯ ಬೇಕು ಸರ್. ಅವ್ರು ಲೇಡಿ ಅರೆಸ್ಟೇ ಮಾಡಿಲ್ಲಲ್ಲ ಸರ್. ಲೇಡಿ ಅರೆಸ್ಟ್ ಆಗಬೇಕು. ಈ CBI ತನಿಖೆ ಆಗಲೇಬೇಕು ಸರ್. ಈಗೇನೋ ನಮ್ಮ ತಂದೆ ಸಾವಿಗೆ ನ್ಯಾಯ ಸಿಗಲೇಬೇಕು ಸರ್. CID ನಮಗೆ CBI ತನಿಖೆ ಆಗಲೇಬೇಕು ಸರ್. ಇಬ್ಬರು ಅರೆಸ್ಟ್ ಆದರು ಸರ್, ಇನ್ನೊಬ್ಬರು ಅರೆಸ್ಟ್ ಆಗೇ ಇಲ್ಲ ಸರ್. ಇನ್ನೊಬ್ಬರು ಅರೆಸ್ಟ್ ಆಗಲೇಬೇಕು ಸರ್. ನಾವು ಅದೇ ಕೇಳ್ಕೊಳ ಸರ್ ಮೀಡಿಯಾದ. ಇನ್ನೊಬ್ಬರು ಅರೆಸ್ಟ್ ಆಗಿ ನಮ್ಮ ತಂದೆ ಸಾವಿಗೆ ನ್ಯಾಯ ಸಿಗ್ಬೇಕು ಸರ್. ಅದೇ ನಾವು ಸರ್ಕಾರ ಹತ್ರ ಕೇಳ್ಕೊಳ ಸರ್. ಇದು CBI ತನಿಖೆ ಆಗಲೇಬೇಕು ಸರ್. ಅದೇ ನಾವು ಸರ್. ಯಾಕಂದರೆ ಈಗ ನಾವು ಅಷ್ಟೆಲ್ಲ ಇದು ಮಾಡಿದ್ವಿ, ನಮ್ಮ ತಂದೆ ಏನೂ ತಪ್ಪಿಲ್ಲ ಸರ್. 3 ಜನ ಇಬ್ಬರು ಅರೆಸ್ಟ್ ಆಗಿದ್ದಾರೆ, ಇನ್ನೊಬ್ಬರು ಅರೆಸ್ಟ್ ಆಗಿಲ್ಲ ಸರ್. ಅದಕ್ಕೆ